ಹಾಯ್ ಹಲೋ ನಮಸ್ತೆ. ಇವತ್ತು ನಮ್ಮ ಸ್ಕೈಲೈಟ್ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಮನೆಯವರು ಯಾವಾಗಲೂ ಬೈತಾ ಇರ್ತಾರೆ, ಎಲ್ಲೂ ಬಿಡಲ್ಲ ಜಾಗ, ನೀನು ಎಲ್ಲ ಕಡೆ ಗಿಡ ಇಟ್ಬಿಡ್ತೀಯ ಅಂತ. ಇಲ್ಲಿ ತುಂಬ ಗಿಡ ಇಟ್ಟಿದ್ದೆ, ಬಟ್ ಅಂದರೆ ಮಲ್ಲಿಗೆ ಗಿಡಗಳಿಟ್ಟಿದ್ದೆ. ಈಗ ಸೀಸನ್ ಮುಗೀತಲ್ಲ ಮಲ್ಲಿಗೆದು ಅಂತ ಅದನ್ನೆಲ್ಲ ಶಿಫ್ಟ್ ಮಾಡಿದೆ. ಬಟ್ ಗ್ಲಾಸ್ ಮಾತ್ರ ಕ್ಲೀನ್ ಮಾಡಲಿಲ್ಲ. ಮಳೆ ಬೇರೆ ಬಂದು ಎಷ್ಟು ಕ್ಲೀನ್ ಮಾಡಿದ್ರೂ ರೊಚ್ಚಾಗತ್ತೆ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಈಗ ಒಂದು 3-4 ಡೇಸಿಂದ ಅಷ್ಟೊಂದು ಮಳೆ ಇಲ್ಲ, ಹಾಗಾಗಿ ಇವತ್ತು ಕ್ಲೀನ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದಷ್ಟು ಖಾಲಿ ಪಾಟ್ ಇದೆ, ಅದೆಲ್ಲ ತೆಗೆದ್ಬಿಟ್ಟು ಒಂದು ರೌಂಡ್ ಕಸ ಗುಡಿಸ್ಕೊಂಡು ನೀರು ಹಾಕಿ ತೊಳೆದ್ರೆ ಆಯಿತು. ಸ್ವಲ್ಪ ಲೈಟಾಗಿ ಉಜ್ಜಬೇಕಾಗತ್ತೆ, ಆ ಥರ ಏನು ತಿಕ್ಕಿ ಮಾಡೋ ಥರ ಅಂತೂ ಆಗಲ್ಲ. ಎಷ್ಟಾದರೆ ಅಷ್ಟು ಮಾಡ್ತೀನಿ. ಇಂಟೆನ್ಸಿವ್ ಕ್ಲೀನಿಂಗ್ ಅಂತ ಬಂದಾಗ ಸೋಪೆಲ್ಲ ಹಾಕಿ ಸರಿ ಉಜ್ಬೋದು. ಬಟ್ ಅದಕ್ಕೆ ಮಳೆಗಾಲದಲ್ಲಿ ಈ ಥರ ಏನೇ ಇಂಟೆನ್ಸಿವ್ ಕ್ಲೀನಿಂಗ್ ಮಾಡಿದ್ರೂ ಅದು ವೇಸ್ಟ್. ಮಾಡ್ತಾ ಏನೇನೋ ಕಾಣುತ್ತೆ. ಈ ಪಾಟಲ್ಲಿ ಕಳೆ ಕಾಣಿಸ್ತು, ಅದು ತೆಗೆದೆ. ರೈನ್ ಲಿಲ್ಲೀಸ್ ಎಲ್ಲಿ ನೋಡಿದರೂ ರೈನ್ ಲಿಲ್ಲಿ ಬೀಜ ಕಾಣಿಸುತ್ತೆ, ತಗೋ ಒಂದು ಪಾಟಿಗೆ ಹಾಕು, ಇನ್ನೊಂದ್ರಲ್ಲಿ ಕಾಣಿಸುತ್ತೆ ಮತ್ತೊಂದಕ್ಕೆ ಹಾಕು, ಹೀಗೆ ಆಗಿ ಮಕ್ಕಳಿರಲ್ಲ ಹೂವು ಮನೆ ತುಂಬ ಅನ್ನೋ ಥರ ರೈನ್ ಲಿಲ್ಲಿ ಇರಲ್ಲ ಹೂವು ಟೆರೆಸ್ ತುಂಬ ಆಗಿಬಿಟ್ಟಿದೆ ನಂದು ಈಗ ಸದ್ಯಕ್ಕೆ. ಸೊ ಅದನ್ನೆಲ್ಲ ಒಂದು ಕಡೆಗಿಟ್ಟು ಕಸ ಕ್ಲೀನ್ ಮಾಡೋ ಟೈಮ್. ಇದು ಟಫನ್ಡ್ ಗ್ಲಾಸು, ಹಾಗಾಗಿ 200 kg ತೂಕ ಇರುವವರು ಸಹ ಇದರ ಮೇಲೆ ಓಡಾಡ್ಬೋದು, ಏನೂ ಆಗೋದಿಲ್ಲ. ನಾನು ಅಷ್ಟಿಲ್ಲ, ಅದರಲ್ಲಿ ನಾನು ಕಾಲು ಭಾಗ ಇದ್ದೀನಿ, ಸೊ ಭಯ ಇಲ್ಲ. ಇದನ್ನೆಲ್ಲ ಹೀಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕಿ ಸ್ವಲ್ಪ ಲೈಟಾಗಿ ಉಜ್ಜಿ ತೊಳೆದ್ಬಿಡ್ತೀನಿ. ನನ್ನ ಕೆಲಸ ಮಾಡೋದ್ರಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಬಟ್ ನಮ್ಮಮ್ಮ ಎಲ್ಲೋದ್ಲು ಕಾಣಿಸ್ತಾ ಇಲ್ವಲ್ಲ ಅಂತ ನಮ್ಮ ಗುಲ್ಲು ಹುಡ್ಕೊಂಡು ಮೇಲೆ ಬಂದುಬಿಟ್ಟಿದ್ದಾಳೆ. ಏನು ಮಾಡ್ತಾ ಇದ್ದಾಳೆ ನಮ್ಮಮ್ಮ ಅಂತ ಅವಳಿಗೆ ಮಾಡಿ ಮೇಲೆ ಬಂದು ಬರೋ ಹುಲ್ಲೆಲ್ಲ ತಿನ್ನೋದು ಅಂದರೆ ಭಾಳ ಇಷ್ಟ. ನಾನು ಕಳೆ ಕೀಳೋದ್ರಲ್ಲಿ ಅರ್ಧ ಹುಲ್ಲನ್ನು ಅವಾಯ್ಡ್ ಮಾಡ್ತೀನಿ ಕೀಳೋದು, ಯಾಕಂದರೆ ಅವಳು ತುಂಬ ಖುಷಿಯಾಗಿ ಒಂದು ಸ್ವಲ್ಪ ಎಲ್ಲ ತಿಂದ್ಬಿಟ್ಟು ಕಕ್ಬಿಟ್ಟು ಅವಾಗವಾಗ ಹೊಟ್ಟೆ ಕ್ಲೀನ್ ಮಾಡ್ಕೊತಾಳೆ. ಸೊ ಅವಾಗವಾಗ ವಾಂತಿ ಮಾಡೋದ್ರಿಂದ ಪ್ರಾಣಿಗಳಿಗೆ ಕೂಡ ಗಟ್ ಹೆಲ್ತ್ ಒಳ್ಳೆಯದು. ಇದು ಅದು ತನ್ನ ಮೈನೆಲ್ಲ ನೆಕ್ಕೊಳ್ಳುತ್ತಲ್ಲ, ಸೊ ಹಾಗಾಗಿ ತುಂಬ ಕೂದಲನ್ನು ನುಂಗ್ಬಿಟ್ಟಿರುತ್ತೆ. ಆ ಒಂದು ಕಾರಣದಿಂದ ಹುಲ್ಲು ತಿಂದು ಅದನ್ನು ವಾಮಿಟ್ ಮಾಡಿದಾಗ ಅದರಲ್ಲಿರೋ ಗಲೀಜೆಲ್ಲ ಹೊರಗೆ ಬಂದು ಅದಕ್ಕೂ ಹೊಟ್ಟೆಗೆ ಸ್ವಲ್ಪ ಆರಾಮ ಅನಿಸುತ್ತೆ. ಆ ಒಂದು ಕಾರಣಕ್ಕೆ ನಾನು ಅದಕ್ಕೆ ಅಂತಲೇ ಒಂದು ಪಾಟ್ ಬಿಟ್ಬಿಟ್ಟಿದ್ದೀನಿ ಬರೀ ಹುಲ್ಲಿಗೆ. ನಮ್ಮ ಬೆಕ್ಕಿನ ಫೇವ್ರೆಟ್ ಗುಲ್ಲು ಅಲ್ಲಿ ಬಂದು ತಿಂತಾಳೆ, ಸ್ವಲ್ಪ ಓಡಾಡ್ಕೊಂಡು ನನ್ನ ಜೊತೆಗೆ ಇದ್ದಾಳೆ ಅವಳು. ನಾನು ಕ್ಲೀನ್ ಮಾಡೋ ಅಷ್ಟೊತ್ತು ನನ್ನ ಜೊತೆಗೆ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾಳೆ ಅವಳು. ಈಗ ಬೇಗ ಹಂಗೆ ಉಜ್ಜಿಬಿಡ್ತೀನಿ, ಲೈಟಾಗಿ ಮಾಡಿಕೊಂಡು. ನೀರು ಸಣ್ಣದಾಗಿ ಬಿಟ್ಕೊಂಡಿದ್ದೀನಿ. ನೀರು ವೇಸ್ಟ್ ಮಾಡೋದಂದರೆ ಬೇಜಾರು. ಮತ್ತೆ ಹೋಗಿ ಆ ಕಡೆ ಈ ಕಡೆ ಟ್ಯಾಪ್ ಆನ್ ಮಾಡೋದು ಆಫ್ ಮಾಡೋದು ಮಾಡೋಕ್ಕಾಗಲ್ಲ ಅಂತ ಸಣ್ಣದಾಗಿ ಬಿಟ್ಕೊಂಡು ಉಜ್ಜಿಬಿಡ್ತಾಯಿದ್ದೀನಿ. ಇದರಲ್ಲೇನೂ ಈ ಗ್ಲಾಸ್ ಮೇಲೆ ಕರ್ರೆಗಳು ಕಟ್ಕೊಂಡ್ಬಿಟ್ಟು ಹೋಗೋದೇ ಇಲ್ಲಪ್ಪ ಅನ್ನಂಗೆ ಏನಿಲ್ಲ. ಎಂಥ ಕೆಟ್ಟದಾಗಿ ವರ್ಷಾನುಗಟ್ಟಲೆ ಬಿಟ್ಟ ಪಾಟ್ ಕೂಡ ಅಷ್ಟೊಂದು ಕಲೆ ಆಗಲ್ಲ. ನಾನಂತೂ ಜಾಸ್ತಿ ಏನು ಉಜ್ತಾ ಇಲ್ಲ. ನಾನು ಉಜ್ತಿರೋದು ಬ್ರಷ್ ಕೂಡ ಅಲ್ಲ, ಇದು ನೀರು ಸ್ಕ್ವೀಸ್ ಮಾಡೋವಂಥ ಒಂದು ಇದು. ಹಾಗಾಗಿ ಅದರಲ್ಲಿ ಇನ್ನೆಷ್ಟು ಮಾತ್ರ ಏನು ಉಜ್ಜುತ್ತೆ ಅಂತ ನೀವೇ ತಿಳ್ಕೊಳ್ಳಿ. ಜಸ್ಟ್ ಹಾಕ್ಬಿಟ್ಟಿದ್ದೀನಿ. ಕೆಳಗಡೆ ನಮ್ಮ ಮೆಟ್ಲಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ ಬಿಸಿಲಿಂದ, ಈ ಸನ್ಲೈಟ್ ಗ್ಯಾಪಲ್ಲಿ. ಹಂಗಾಗಿ ಗ್ಲಾಸ್ ಆವಾಗವಾಗ ಕ್ಲೀನಾಗಿ ಇಡ್ತಾನೆ ಇರಬೇಕು. ಅದು ಈಗ ಮಳೆಗಾಲ, ಬಿಸಿಲು ಕಮ್ಮಿ, ಸೊ ಧೂಳು ಕೂತ್ಬಿಟ್ರೆ ಮೆಟ್ಲಲ್ಲಿ ಬೆಳಕು ಕಮ್ಮಿ ಆಗಿಬಿಡುತ್ತೆ ಅಂತ ಕ್ಲೀನ್ ಮಾಡಿದೆ. ಇದು ನನ್ನ ಶಂಕು ಪುಷ್ಪದ ಟೊಪೈರಿ, ಅದನ್ನು ಕ್ಲೀನ್ ಮಾಡಿದ್ದೀನಿ. ಸೊ ಇಲ್ಲಿಗೆ ನನ್ನ ಕ್ಲೀನಿಂಗು ಆಲ್ಮೋಸ್ಟ್
ಮುಗೀತು. ಒಂದು ಸಲ ಹಂಗೆ ನೀರು ಸ್ಕ್ವೀಸ್ ಮಾಡಿಬಿಟ್ರೆ ಇನ್ನು ಕೆಲವು ದಿನಗಳು ಇದರ ತಂಟೆಗೆ ಹೋಗಲ್ಲ. ಬಟ್ ಇದ್ರ ಮೇಲೆ ಪುನಃ ಗಿಡಗಳನ್ನ ಇಡೋ ಪ್ಲ್ಯಾನ್ ಇದೆ. ಇಲ್ಲಿಗೆ ಕ್ಲೀನಿಂಗ್ ಕೆಲಸ ಮುಗೀತು. ತುಂಬ ನೀಟಾಗಿ ಕ್ಲೀನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.